ತುನಿಯ ಮಾಂತ್ರಿಕ ಕಲ್ಲಂಗಡಿ ಹಣ್ಣು ಮನೆ. ಪಕ್ಷಿಗಳ ಗ್ರಾಮದಲ್ಲಿ ಇದು ಬೇಸಿಗೆ ಕಾಲ ಅನ್ನೋದ್ರಿಂದ ಬಿಸಿಲು ತುಂಬಾನು ಜಾಸ್ತಿನೇ ಇತ್ತು. ಮರದಲ್ಲಿದ್ದ ಎಲೆಗಳು ಎಲ್ಲಾನು ಒಣಗಿ ಹೋಗಿತ್ತು. ಎಲ್ಲೂ ಕೂಡ ನೀರಿಲ್ಲ. ಕೊಳ ಬಾವಿ ಎಲ್ಲಾನು ನೀರು ಬತ್ತಿ ಹೋಗಿತ್ತು. ತುನಿಗು ಬಚ್ಚಿ ಬುಜ್ಜಿಗು ಬಚ್ಚಿ ಇಬ್ರು ಮನೆಯೊಳಗಡೆ ತುಂಬಾನೇ ಸೆಕೆ ಆಗ್ತಾ ಇರೋದ್ರಿಂದ ತುಂಬಾ ಕಷ್ಟ ಅನುಭವಿಸ್ತಾ ಇದ್ರು. ಅಯ್ಯೋ, ಏನೇ ಬುಜ್ಜಿ ಇದು? ಈ ಬಿಸಿಲಿಗೆ ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ. ನೆಲದ ಮೇಲೆ ಕಾಲಿಡಕ್ಕೂ ಆಗ್ತಾ ಇಲ್ಲ. ಮಡಿಕೆಯಲ್ಲಿರುವ ನೀರು ಖಾಲಿ ಆಯಿತು. ಹೀಗೆ ಆದ್ರೆ ಸಂಜೆ ಸಮಯಕ್ಕೆ ಗಾಳಿಯಲ್ಲಿ ಒಣಗೋಗಿರುವ ಎಲೆ ಹಾಗೆ ಹಾರ್ಬಿಡ್ತೀವಿ. ಹೌದು ಮಮ್ಮಿ, ಈ ಬಿಸಿಲಿಗೆ ಈ ಮನೆಯಲ್ಲಿದ್ರೆ ನೀವು ಹೇಳಿದ ಹಾಗೆ ನಾವು ಒಣಗೋಗ್ತೀವಿ. ಬನ್ನಿ ಅಮ್ಮ, ಯಾವ್ದಾದ್ರೂ ನೀರಿರುವ ಪ್ರದೇಶಕ್ಕೆ ಹೋಗೋಣ. ಇಲ್ಲದಿದ್ರೆ ಹಣ್ಣುಗಳಿರುವ ಕಾಡಿಗೆ ಹೋಗಿ ಹಣ್ಣು ಕೊಯ್ದು ತಿಂದು ದಾಹನ ತೀರಿಸ್ಕೊಳ್ಳೋಣ. ಹಾಗೆ ತುನಿಗು ಬಚ್ಚಿ ಹಾಗೂ ಬುಜ್ಜಿಗು ಬಚ್ಚಿ ಇಬ್ರು ಕೂಡ ಪಕ್ಕದಲ್ಲಿರುವ ಅಡವಿಗೆ ಹೋದ್ರು. ಆದ್ರೆ ಅಡವಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಇರೋದನ್ನ ನೋಡಿದ್ರು. ಆದ್ರೂ ಕೂಡ ಅವರಿಬ್ರು ಸ್ವಲ್ಪ ದೂರ ಅಡವಿಯೊಳಗಡೆ ಹೋಗ್ತಾ ಇದ್ದಾಗ ದೂರದಲ್ಲಿ ಯಾವುದೋ ಒಂದು ವ್ಯತ್ಯಾಸವಾದ ವಸ್ತನ್ನ ನೋಡಿದ್ರು. ಏನಪ್ಪಾ ಅಂತ ನೋಡಿದ್ರೆ ಅದು ಒಂದು ಕಲ್ಲಂಗಡಿ ಹಣ್ಣು. ಆದ್ರೆ ಅದು ಸಾಧಾರಣವಾದ ಕಲ್ಲಂಗಡಿ ಹಣ್ಣಲ್ಲ. ಅದರ ಸುತ್ತಮುತ್ತ ಒಂದು ಚಿಕ್ಕ ಪ್ರಕಾಶನೂ ಇತ್ತು. ಮಮ್ಮಿ, ಅಲ್ಲಿ ನೋಡಿದ್ರ ವಾಟರ್ ಮೆಲನ್ ಅನ್ನು? ಈ ಬಿಸಿಲಿಗೆ ಈ ಹಣ್ಣು ತಿನ್ನೋದು ಅಂದ್ರೆ ಅಮೃತಕ್ಕೆ ಸಮಾನ. ಬನ್ನಿ ಮಮ್ಮಿ, ಆ ಹಣ್ಣನ್ನ ಕುಯ್ದು ತಿನ್ನೋಣ. ಅದೃಷ್ಟ ಅಂದ್ರೆ ಇದೇ ಬುಜ್ಜಿ. ಆದ್ರೆ ಅದನ್ನ ನೋಡಿದ್ರೆ ತುಂಬಾ ಸಣ್ಣದಾಗಿದೆ. ಅದು ನಮಗೆ ಸಾಕಾಗುತ್ತಾ? ಸರಿ, ಪರವಾಗಿಲ್ಲ ಬಾ, ಎಷ್ಟು ಸಿಕ್ತೋ ಅಷ್ಟು ತಿಂದು ದಾಹ ತೀರಿಸ್ಕೊಳ್ಳೋಣ. ತುನಿಗು ಬಚ್ಚಿ ಆ ಕಲ್ಲಂಗಡಿ ಹಣ್ಣಿನ ಪಕ್ಕದಲ್ಲಿ ಹೋಗಿ ಅದನ್ನ ಕಚ್ಚಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗ ಆವಾಗ್ಲೇ ಆ ಕಲ್ಲಂಗಡಿ ಹಣ್ಣು ಒಳಗಡೆಯಿಂದ ಒಂದು ಸುಂದರವಾದ ಧ್ವನಿ ಕೇಳಿಸ್ತು. ಏ ಸ್ವಲ್ಪ ನಿಲ್ಲು. ನೋಡಿದ ತಕ್ಷಣ ಕುಯ್ದು ತಿನ್ನಕ್ಕೆ ಬರ್ತಾ ಇದೆಯಾ? ನನ್ ಸಾಧಾರಣವಾದ ಹಣ್ಣಲ್ಲ, ಸ್ವಲ್ಪ ನಿಂತ್ಕೋ. ಟುನಿ ಬುಜ್ಜಿ ಇಬ್ರು ಕೂಡ ಕಲ್ಲಂಗಡಿ ಹಣ್ಣಿಂದ ಕೇಳಿಸಿದ ಆ ಧ್ವನಿಗೆ ತುಂಬಾನೇ ಹೆದರಿದ್ರು. ಆವಾಗ ಟುನಿ ಹೆದರ್ಕೊಂಡೆ, ಬುಜ್ಜಿ, ಏನಿದು? ಹಣ್ಣು ಮಾತಾಡುತ್ತಾ? ಇದು ದೆವ್ವದ ಹಣ್ಣಾಗಿರುವ ಹಾಗಿದೆ. ಬಾ ಓಡೋಣ. ಆವಾಗ ಕಲ್ಲಂಗಡಿ ಹಣ್ಣು ನಗುತ್ತಾ, ದೆವ್ವ ಅಲ್ಲ ಬುಜ್ಜಿ, ನಾನು ಮಾಯದ ಹಣ್ಣು. ನಾನು ಎಷ್ಟೋ ವರ್ಷಗಳಿಗೆ ಒಮ್ಮೆ ಮಾತ್ರನೇ ಹುಟ್ಟೋದು. ನನ್ನ ಮಾತು ಕೇಳಿದ್ರಿಂದ ನಾನು ನಿಮಗೆ ಒಂದು ಸಹಾಯ ಮಾಡ್ತೀನಿ. ಈ ಬಿಸಿಲು ಕಾಲದಲ್ಲಿ ನಿಮಗೆ ಏನು ಬೇಕಾಗಿರೋದು ಅದನ್ನ ನನ್ನ ಜೊತೆ ಕೇಳಿ. ಅದನ್ನ ಖಂಡಿತವಾಗಿ ನಿಮಗೋಸ್ಕರ ಕೊಡ್ತೀನಿ. ವಾವ್, ಮಂತ್ರದ ವಾಟರ್ ಮೆಲನ್ ಹಣ್ಣೆ! ಹಾಗಾದ್ರೆ ನಮಗೆ ಈ ಬೇಸಿಗೆ ಕಾಲದಲ್ಲಿ ತಂಪಾಗಿರುವ ಮನೆ, ನಾವು ಕುಡಿಯಲು ತಂಪಾಗಿರುವ ನೀರು ಬೇಕು. ಅಷ್ಟೇನಾ? 2 ಅಡಿ ಮುಂದೆ ಇಟ್ಟು ನೋಡಿ, ನನ್ನ ಮಾಯಾಜಾಲ ಏನು ಅಂತ ತೋರಿಸ್ತೀನಿ. ಟುನಿ ಬುಜ್ಜಿ ಇಬ್ರು ಕೂಡ ಹಿಂದೆ ಸ್ವಲ್ಪ ಹೋದಾಗ ಆ ಕಲ್ಲಂಗಡಿ ಹಣ್ಣಿಂದ ಒಂದು ಹೊಗೆ ಬಂತು. ಸ್ವಲ್ಪ ಸಮಯದಲ್ಲಿ ಆ ಕಲ್ಲಂಗಡಿ ಹಣ್ಣು ಇವಾಗ ಒಂದು ದೊಡ್ಡ ಬಂಗ್ಲೆ ಮನೆಯ ತರ ಬದಲಾಯ್ತು. ಆ ಬಂಗ್ಲೆ ಮನೆಗೆ ಒಂದು ಬಾಗಿಲಿತ್ತು, 2 ಕಿಟಕಿಗಳು ಇತ್ತು. ನೋಡಕ್ಕೆ ತುಂಬಾ ಅಂದವಾಗಿನೂ ಇತ್ತು. ಟಂಟಡಾಯ್, ನೋಡಿದ್ರಾ? ನಿಮಗೋಸ್ಕರ ಈ ಸಮ್ಮರ್ ಕೂಲರ್ ಮನೆನ ಏರ್ಪಾಡು ಮಾಡಿದೀನಿ, ಒಳಗೋಗಿ ನೋಡಿ. ಟುನಿ ಬುಜ್ಜಿ ಇಬ್ರು ಕೂಡ ತುಂಬಾನೇ ಉತ್ಸಾಹದಿಂದ ಆ ಕಲ್ಲಂಗಡಿ ಹಣ್ಣಿನ ಬಾಗಿಲನ್ನ ಓಪನ್ ಮಾಡ್ಕೊಂಡು ಮನೆಯೊಳಗಡೆ ಹೋದ್ರು. ಮನೆಯೊಳಗಡೆ ಹೋದಾಗ ಎಸಿ ಹಾಕಿದಾಗೆ ತಂಪಾಗಿತ್ತು. ಅದು ಅಲ್ಲದೆ ಆ ಕಲ್ಲಂಗಡಿ ಹಣ್ಣಿನ ಪರಿಮಳ ಆ ಮನೆ ಇಡೀ ಹರಡ್ತಾ ಇತ್ತು. ಅವರಿಬ್ರು ಸಂತೋಷ ಪಡ್ತಾ ಇದ್ದಾಗ ಆ ಧ್ವನಿ ಪುನಃ ಅವರಿಬ್ರಿಗೂ ಕೇಳಿಸ್ತು. ವೆಲ್ಕಮ್ ಟು ಮಂತ್ರದ ಹಣ್ಣಿನ ಮನೆ. ಈ ಮನೆಯಲ್ಲಿ ನೀವು ನೋಡ್ಬೇಕಾಗಿದ್ದು ತುಂಬಾ ಇದೆ. ನಿಮ್ಮ ಮುಂದೆ ಕಪ್ಪು ಕಪ್ಪಾಗಿ ಬಿತ್ತನೆಗಳಿದೆ ಅಲ್ವಾ? ಅದು ಸಾಧಾರಣವಾದದ್ದಲ್ಲ. ನೀವು ಮಲ್ಕೊಳ್ಳಿಕ್ಕೆ ಸ್ಪಾಂಜ್ ಆಗಿ ತಂಪಾಗಿರುವ ಬೆಡ್ ಅದು. ಆಹಾ, ಇದು ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ. ಈ ಗೋಡೆನ ನೋಡಿದ್ರೆ ನನಗೆ ತಿನ್ಬೇಕು ಅನ್ಸುತ್ತೆ. ಇದನ್ನ ತಿನ್ಬೋದಾ? ತಿನ್ಬೋದು. ನನ್ನ ಗೋಡೆನ ಎಷ್ಟು ತಿಂದ್ರೂ ಮರುದಿನ ಬೆಳಿಗ್ಗೆ ಹಾಗೇನೆ ಬೆಳೆದಿರುತ್ತೆ. ಕೆಳಗೆ ನೋಡಿದ್ರ ವಾಟರ್ ಮೆಲನ್ ಜ್ಯೂಸ್ನ ಸ್ವಿಮ್ಮಿಂಗ್ ಪೂಲ್. ಇದರಲ್ಲಿ ನೀವು ಸ್ನಾನ ಮಾಡ್ಕೋಬಹುದು. ದಾಹ ಆದ್ರೆ ಹೊಟ್ಟೆ ತುಂಬ ಇದನ್ನ ಕುಡಿಬಹುದು. ಬುಜ್ಜಿ ತುಂಬಾನು ಸಂತೋಷದಿಂದ, ಅಮ್ಮ, ಇದು ಮನೆನಾ ಅಥವಾ ಸ್ವರ್ಗನ? ಇರ್ಲಿಕ್ಕೆ ಮನೆ, ತಿನ್ಲಿಕ್ಕೆ ಹಣ್ಣು, ಕುಡಿಲಿಕ್ಕೆ ಜ್ಯೂಸು. ಅಬ್ಬಬ್ಬಾ! ಆದ್ರೆ ಒಂದು ಸಣ್ಣ ಸರತ್ತು ಬುಜ್ಜಿ. ನೀವಿರುವಂತ ಪಿಲ್ಲರು ಹಾಗೇನೆ ಕಂಬಗಳು, ಇವುಗಳನ್ನ ಮಾತ್ರ ನೀವು ಕೊರೆದು ತಿಂದ್ರೆ ಆಮೇಲೆ ನೀವೆಲ್ಲರೂ ಕೆಳಗೆ ಬೀಳ್ಬೇಕಾಗುತ್ತೆ. ಆ ಮಾಂತ್ರಿಕ ಕಲ್ಲಂಗಡಿ ಹಣ್ಣು ಮನೆಯ ಬಗ್ಗೆ ಊರಲ್ಲಿ ಎಲ್ರಿಗೂ ತಿಳಿತು. ಮರುದಿನ ಮಧ್ಯಾಹ್ನದ ಸಮಯ ಚೋಟಿಗಿಳಿ ಹಾಗೂ ಬನ್ನಗಿಳಿ ಇಬ್ರು ಕೂಡ ಆ ಮನೆನ ನೋಡೋದಕ್ಕೋಸ್ಕರ ಬಂದ್ರು.
ತುನಿ ಆಂಟಿ ಎಲ್ಲಿ ಇದ್ದೀರಾ? ನನಗೆ ಅರ್ಜೆಂಟಾಗಿ ವಾಟರ್ ಮೆಲನ್ ಜ್ಯೂಸ್ ಬೇಕು. ಬನು ಹಾಗೂ ಚೋಟಿಗಿಳಿ ಇಬ್ರು ಕೂಡ ಬಾಗಿಲನ್ನ ತೆರ್ಕೊಂಡು ಮನೆಯೊಳಗಡೆ ಬಂದ್ರು. ಮನೆಯೊಳಗಡೆ ಬಂದು ನೋಡಿದವರಿಗೆ ಶಾಕು. ಯಾಕಂದ್ರೆ ಆ ಮನೆ ಇಡೀ ಕಲ್ಲಂಗಡಿ ಹಣ್ಣಿಂದ ಆಗಿತ್ತು. ಕಲ್ಲಂಗಡಿ ಹಣ್ಣಿನ ಪರಿಮಳ ಅವನನ್ನ ಬಾ ಬಾ ಅಂತ ಕರಿತಾ ಇತ್ತು. ಮಮ್ಮಿ, ನನ್ನ ಒಂದ್ಸಲ ಗಿಂಟೆ ನಿಜವಾಗ್ಲೂ ನಾನು ಕನ್ಸು ಕಾಣ್ತಾ ಇದ್ದೀನಾ ಅಥವಾ ನಾನು ಕಾಣೋದೆಲ್ಲ ನೆನ್ಸ? ನನ್ನ ಇಷ್ಟದ ಹಣ್ಣಿನಲ್ಲಿ ಮನೆ ಕಟ್ಟಿದ್ದಾರೆ ಆಂಟಿ, ಇದನ್ನ ನಾನು ತಿಂತೀನಿ. ಬನ್ನು ಬೇಗನೆ ಹೋಗಿ ಅಲ್ಲಿದ್ದ ಆ ಗೋಡೆನ ಕಚ್ಚಕ್ಕೆ ಟ್ರೈ ಮಾಡಿದಾಗ ಆ ಕಲ್ಲಂಗಡಿ ಹಣ್ಣಿನ ವಾಯ್ಸ್ ಕೇಳಿಸ್ತು. ಏ ಬನ್ನು ರಾಕ್ಷಸ, ಎಲ್ಲೋ ಆ ಗೋಡೆನ ಎಲ್ಲಾದ್ರೂ ಕೊರೆದು ತಿಂದು ಬಿಡ್ಬೇಡ. ಆಮೇಲೆ ಆ ಹಣ್ಣುಗಳೆಲ್ಲ ನಿನ್ನ ಹೊಟ್ಟೆ ಮೇಲೇನೆ ಬೀಳುತ್ತೆ. ನಿನಗೆ ಒಂದು ವೇಳೆ ತಿನ್ಬೇಕು ಅನ್ಸಿದ್ರೆ ಅಲ್ಲಿ ನೋಡು, ಮೂಲೆಯಲ್ಲಿ ಫ್ರೆಶ್ ಆಗಿ ಕೆಂಪು ಬಣ್ಣದಲ್ಲಿ ಕಾಣ್ತಿದೆ, ಅದನ್ನ ತಿನ್ನು. ಲೇ ಅವಸರ ಹಿಡಿದವನೇ, ಎಲ್ಲಾದ್ರೂ ಹಾಗೆ ತಿಂದು ಬಿಡ್ಬೇಡ. ಆಮೇಲೆ ಹಣ್ಣಿನ ಕೆಳಗೆ ನಾವು ಜಾಮ್ ಆಗ್ತೀವಿ. ಏಂತು ನೀ, ಇದೊಂದು ಅದೃಷ್ಟದ ಮನೆಯಾಗಿದೆ. ಈ ಬಿಸಿಲು ಕಾಲದಲ್ಲಿ ನಾವು ಕೂಡ ನಿನ್ ಜೊತೆ ಇದೇ ಮನೇಲಿ ಇರ್ತೀವಿ. ಬನ್ನು ಜ್ಯೂಸ್ ಪೂಲಲ್ಲಿ ಧುಮುಕಿ, ಆಹಾ ಮಮ್ಮಿ, ನಾನು ಈ ಜ್ಯೂಸ್ ಒಳಗೆ ಇರ್ತೀನಿ. ನನಗೆ ದಾಹ ಆದ್ರೆ ಇದನ್ನ ಕುಡಿತೀನಿ, ಹಸಿವಾದ್ರೆ ಇದನ್ನೇ ಕಚ್ಚಿ ತಿಂತೀನಿ. ನನ್ನ ಹೊರಗಡೆ ಯಾರು ಕೂಡ ಕರಿಬೇಡಿ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಎಸಿ ರೂಮ್ ತರ ಇರುವ ಆ ಕಲ್ಲಂಗಡಿ ಹಣ್ಣಿನ ಮನೆಯಲ್ಲಿ ಸಂತೋಷವಾಗಿದ್ರು. ಈ ವಿಷಯ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳಿಗೂ ತಿಳಿತು. ಎಲ್ರೂ ಆ ಮನೆಯನ್ನ ನೋಡ್ಕೊಂಡು ಹೋಗೋದಕ್ಕೋಸ್ಕರ ಬಂದ್ರು. ಆದ್ರೆ ಅದೇ ಊರಲ್ಲಿದ್ದ ಚಿಚುಕಾಗಿಗೆ ಮಾತ್ರ ಆ ಮನೆ ಬಗ್ಗೆ ತಿಳಿದಾಗ ತುಂಬಾನೇ ಹೊಟ್ಟೆ ಕಿಚ್ಚಾಯಿತು. ಅವಳು ಕೂಲಿಂಗ್ ಗ್ಲಾಸ್ ಹಾಕೊಂಡು ಒಡವೆ ಎಲ್ಲ ಹಾಕೊಂಡು ಟುನಿಯ ಮನೆಯನ್ನ ನೋಡೋದಕ್ಕೋಸ್ಕರ ಬಂದ್ಲು. ಏನು ಈ ಹಣ್ಣಿನ ಮನೆಯನ್ನು ನೀವು ನಿಮಗೆ ಅಂತ ಯೂಸ್ ಮಾಡ್ಕೋತಾ ಇದ್ದೀರಾ? ನಾನು ಇಲ್ಲಿ ಕಾಂಟ್ರಾಕ್ಟ್ ಹಾಕಿದ್ದೀನಿ, ಇದನ್ನ ಬಿಸ್ನೆಸ್ ಆಗಿ ಯೂಸ್ ಮಾಡ್ತೀನಿ. ನಿನ್ನ ಜಿಪುಣತನ, ಹಣದ ದುರಾಸೆಯನ್ನು ಇಲ್ಲೇ ಆರಂಭಿಸ್ಬಿಟ್ಟ. ಇಲ್ಲಿ ನಿನ್ನ ಬಿಸ್ನೆಸ್ ಎಲ್ಲ ಮಾಡಬೇಡ. ನಮ್ನ ಇಲ್ಲಿ ನೆಮ್ಮದಿಯಾಗಿ ಇರ್ಲಿಕ್ಕೆ ಬಿಡು. ಇದೆಲ್ಲ ನಿಮ್ಮ ಈ ಮೆಂಟಲ್ ಬುರುಡೆಗೆ ಏನೂ ಅರ್ಥ ಆಗೋದಿಲ್ಲ. ಈ ಮನೆನ ನಾವು ಈ ಬಿಸಿಲು ಕಾಲದಲ್ಲಿ ಒಂದು ರೆಸ್ಟೋರೆಂಟ್ ಆಗಿ ಉಪಯೋಗ ಮಾಡೋಣ. ಇದರ ಎಂಟ್ರೆನ್ಸ್ ಫೀಸ್ 5,000. ಒಳಗೆ ಬಂದು ಹಣ್ಣುನ ಕಚ್ಕೊಂಡು ತಿಂದ್ರೆ 2,000. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಮಾಡಿ ಜ್ಯೂಸ್ ಕುಡಿದ್ರೆ 2,000. ಇದರಲ್ಲಿ ಬರುವ ಲಾಭದಲ್ಲಿ ನೀನ್ ಅರ್ಧ ತಗೋ, ನಾನು ಅರ್ಧ ತಗೋತೀನಿ. ಹೀಗೆ ಬಿಸ್ನೆಸ್ ಅನ್ನು ಮುಂದುವರಿಸೋಣ. ಏನ್ ಹೇಳ್ತೀಯಾ? ಆವಾಗ್ಲೇ ಆ ಗೋಡೆಯಿಂದ ಆ ಹಣ್ಣಿನ ವಾಯ್ಸ್ ಕೇಳಿಸ್ತು. ಏ ಕಾರ್ಪೊರೇಟ್ಗಾಗೆ, ನೀನು ಹಣವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ನಾನು ಈ ಮನೆಯನ್ನು ನಿರ್ಮಾಣ ಮಾಡಿಲ್ಲ. ನನ್ನ ಜೊತೆಗಿರುವ ಎಲ್ಲ ಪಕ್ಷಿಗಳಿಗೆ ಬಿಸಿಲು ಕಾಲದಲ್ಲಿ ಸಂತೋಷವನ್ನು ಕೊಡಬೇಕು ಅಂತ ಮಾಡಿದ್ದು. ಮರ್ಯಾದೆಯಿಂದ ಹೊರಗಡೆ ಹೋಗು, ಗೆಟ್ ಔಟ್. ಚಿಚುಕಾಗಿ ಹೆದರ್ಕೊಂಡೆ, ಅಯ್ಯಯ್ಯೋ, ಈ ಹಣ್ಣು ಮಾತಾಡುತ್ತಾ? ಸರಿ ಇದನ್ನ ಬಿಸ್ನೆಸ್ ಆಗಿ ಉಪಯೋಗ ಮಾಡೋದಿಲ್ಲ. ನನಗೆ ಒಂದು ಬಿತ್ತನೆ ಕೊಡಿ, ಅದ್ರಲ್ಲಿ ಜೀವನ ಮಾಡ್ಕೋತೀನಿ. ಹಾಗೆ ಚಿಚುಕಾಗಿ ನಿದ್ರೆ ಮಾಡೋತರ ನಾಟಕ ಮಾಡಿದ್ಲು. ಆದ್ರೆ ಅವಳಿಗೆ ಬೇರೆ ಐಡಿಯಾನೇ ಇತ್ತು. ಆ ದಿನ ರಾತ್ರಿ ಸಮಯ ಎಲ್ರೂ ಆ ಕಲ್ಲಂಗಡಿ ಹಣ್ಣಿನ ಮನೆಯಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ದಾಗ ಬನ್ನು ಕನ್ಸಲ್ಲೂ ಕೂಡ ಆ ಕಲ್ಲಂಗಡಿ ಹಣ್ಣನ್ನ ತಿನ್ನೋ ತರಾನೇ ಆ ಗೋಡೆನ ತಿಂತಾ ಇದ್ದ. ಆವಾಗ್ಲೇ ಚಿಚುಕಾಗಿ ಮೆಲ್ಲೆ ಎದ್ಲು. ಅವಳ ಕೈಯಲ್ಲಿ ಒಂದು ಚೀಲನ ಇಟ್ಕೊಂಡಿದ್ಲು. ಈ ಒಂದು ಹಣ್ಣಿಗೇನೆ ಇವ್ರು ಎಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾರೆ. ನಾನು ಇಲ್ಲಿರುವ ಬಿತ್ತನೆಗಳನ್ನ ಕದ್ಕೊಂಡೋಗಿ ನನ್ನ ಮನೆ ಹತ್ರ ಹಾಕ್ತೀನಿ. ಆವಾಗ ಮಂತ್ರದ ವಾಟರ್ ಮೆಲನ್ ಕಾಲನಿಯೇ ಓಪನ್ ಆಗುತ್ತೆ. ಅದರಿಂದ ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಕೋಟಿ ಲೆಕ್ಕದಲ್ಲಿ ಹಣವನ್ನು ಸಂಪಾದನೆ ಮಾಡ್ಕೋತೀನಿ. சிச்சுக்காக்க பொறுமையா பக்கத்துல போய் தரையில இருக்கிற அந்த தர்பூசணி பழ விதையை திருடி பைக்குள்ள போட்டுக்கிட்டு இருந்தா. இது எல்லாத்தையுமே அந்த மந்திர தர்பூசணி பழம் பார்த்துக்கிட்டு தான் இருந்துச்சு. அதுக்கு ரொம்பவும் கோவம் வந்துச்சு. ಏ ಚಿಚ್ಚು, ನನ್ನ ಮನೇಲಿ ಇದ್ಕೊಂಡು ನನ್ನ ಬಳಿಯಿಂದನೇ ಕಳ್ಳತನ ಮಾಡ್ತಾ ಇದ್ದೀಯಾ? ಇರೋ, ನಾನು ಯಾರು ಅಂತ ಇವಾಗ ನಾನು ನಿನ್ಗೆ ತೋರಿಸ್ತೀನಿ. ಆ ಕಲ್ಲಂಗಡಿ ಹಣ್ಣಿನ ಮನೆಗೆ ತುಂಬಾನು ಕೋಪ ಬಂತು. ಆ ಮನೆಯ ಬಾಗಿಲು ಕಿಟಕಿ ಎಲ್ಲಾನು ಮುಚ್ಚಿಬಿಡ್ತು. ಚಿಚುಕಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅವಳು ಟ್ರೈ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಜೋರಾಗಿ ಒಂದು ಬಿರುಗಾಳಿ ಬೀಸಕ್ಕೆ ಶುರುವಾಯಿತು. ಆ ಪೂಲಲ್ಲಿದ್ದ ಜ್ಯೂಸ್ ಎಲ್ಲಾನು ಗಾಳಿ ತರ ಮೇಲೆ ಬಂದು ತಕ್ಷಣ ಚಿಚುಕಾಗಿಯ ಮೇಲೆ ಉಯ್ಕೊಳ್ತು. ಅಯ್ಯಯ್ಯೋ, ನನ್ನ ಕಾಪಾಡಿ, ಏನಿದು ಇಷ್ಟೊಂದು ಕತ್ಲೆ ಆಗಿದೆ? ನನ್ನ ಯಾರೋ ಎಲ್ಲೋ ಎತ್ಕೊಂಡು ಹೋಗ್ತಿದ್ದಾರೆ, ನನ್ನನ್ನು ಕಾಪಾಡಿ. ಚಿಚು ಕಿಚ್ಚಾಡುವ ಶಬ್ದ ಕೇಳಿ ನಿದ್ರೆ ಮಾಡ್ತಾ ಇದ್ದ ಪಕ್ಷಿಗಳು ಎಲ್ರೂ ಎದ್ದು ಅಲ್ಲಿಗೆ ಬಂದ್ರು. ಚಿಚುವಿನ ಪರಿಸ್ಥಿತಿ ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು. ಅವಳು ಆ ಕಲ್ಲಂಗಡಿ ಹಣ್ಣು ಜ್ಯೂಸಲ್ಲಿ ಮುಳುಗಿರೋ ಹಾಗೆ ಇತ್ತು. ಅವಳ ಮೇಲೆ ಬೀಜಗಳೆಲ್ಲ ಅಂಟ್ಕೊಂಡಿತ್ತು. ವಾವ್, ಏನಾಂಟಿ, ನೀವು ಜ್ಯೂಸಲ್ಲಿ ಮುಳುಗಿ ಎದ್ದು ಬಂದ ಹಾಗಿದೆ. ನಿಮ್ನ ನಕ್ಬೇಕು ಅನ್ಸುತ್ತೆ, ನಕ್ಬೋದಾ? ಲೇ ಬನ್ನು, ಹತ್ರ ಬರಬೇಡ ಕಣೋ, ನನಗೆ ತಲೆ ಸುತ್ತಾ ಇದೆ. ಮಾಯದ ಮಂತ್ರದ ಹಣ್ಣೆ, ನನ್ನನ್ನು ಕ್ಷಮಿಸಿ. ಇನ್ಮುಂದೆ ಈ ರೀತಿ ನಾನು ಮಾಡೋದಿಲ್ಲ, ನನ್ನನ್ನು ಕ್ಷಮಿಸಿ. ನಿನ್ನ ಬುದ್ಧಿ ಯಾವಾಗ್ಲೂ ಬದಲಾಗಲ್ಲ ಚಿಚ್ಚು. ಇತರರಿಗೆ ಸಹಾಯ ಮಾಡಬೇಕೇ ಹೊರತು ಇತರರಿಗೆ ಸಹಾಯ ಆಗುವಂತಹದ್ನ ಕದಿಯುವಂಥದ್ದು ದೊಡ್ಡ ತಪ್ಪು. ನಿನಗೆ ಒಂದು ಪನಿಷ್ಮೆಂಟ್ ಇದೆ.
ಯಾರು ಗೋಡೆಗಳನ್ನೆಲ್ಲ ಕೊರೆದು ತಿಂತಾರೋ ಆ ಸ್ಥಳವನ್ನು ನೀನು ಕ್ಲೀನ್ ಮಾಡ್ಬೇಕು. ಇದು ಕರೆಕ್ಟ್ ಆದ ಪನಿಷ್ಮೆಂಟ್. ಬನ್ನು ತಿನ್ನೋ ಸ್ಪೀಡಿಗೆ ಚಿಚ್ಚುಗೆ ತುಂಬಾ ಕೆಲಸ ಇರುತ್ತೆ. ಚಿಚುಕಾಗಿಯ ಆ ಪರಿಸ್ಥಿತಿಯನ್ನ ನೋಡಿ ಎಲ್ರೂ ಜೋರಾಗಿ ನಗಾಡ್ತಾ ಇದ್ರು. ಚಿಚುಕಾಗಿ ಅವಮಾನ ತಡ್ಕೊಳಕ್ಕಾಗದೆ ತಲೆ ಬಗ್ಗೆ ನಿಂತ್ಕೊಂಡಿದ್ಲು. ಆದ್ರೆ ಕಲ್ಲಂಗಡಿ ಹಣ್ಣು ಅವಳಿಗೆ ಕೊಟ್ಟ ಶಿಕ್ಷೆನ ಅವಳು ಪ್ರತಿದಿನ ಅನುಭವಿಸ್ಲೇಬೇಕು. ಹೀಗಿರುವಾಗ ಒಂದಿನ ಟುನಿಗುಬ್ಬಚ್ಚಿ ಎಲ್ಲ ಪಕ್ಷಿಗಳನ್ನ ಮನೆಗೆ ಕರೆದು ಅವರೆಲ್ಲರಿಗೂ ಒಂದು ಸಮ್ಮರ್ ಪಾರ್ಟಿ ಕೊಡ್ಬೇಕು ಅಂತ ಅಂದ್ಕೊಂಡಿದ್ಲು. ಆ ದಿನ ಚೋಟಿಗಿಳಿ, ಲೂಸಿ ಪಾರಿವಾಳ, ಮಹಿ ಹದ್ದು, ಕುಹುಬಾತು, ಚಿಚುಕಾಗೆ ಎಲ್ರೂ ಪಾರ್ಟಿಗೆ ಬಂದಿದ್ರು. ತುಂಬಾನು ಎಂಜಾಯ್ ಮಾಡ್ತಾ ಇದ್ರು. ಬನ್ನು ಯಾವಾಗ್ಲೂ ತರ ಒಂದ್ ಕಡೆ ಕೂತ್ಕೊಂಡು ಗೋಡೆನ ಕಚ್ಚಿ ತಿಂತಾ ಇದ್ದ. ಹೌದು ತುನಿ, ನಾನು ಕೂಡ ನನ್ನ ಅಂಗಡಿಗೆ ರಜೆ ಕೊಟ್ಬಿಟ್ಟು ಇಲ್ಲಿ ಬಂದು ಪ್ರತಿದಿನ ಜ್ಯೂಸ್ ಕುಡ್ಕೊಂಡಿದ್ದೀನಿ. ಹಲೋ ಪಕ್ಷಿಗಳೇ, ನೀವು ಹ್ಯಾಪಿಯಾಗಿದ್ರೆ ನನಗೂ ಕೂಡ ಹ್ಯಾಪಿನೇ. ನೀವು ಈ ಹಣ್ಣುನ ಎಷ್ಟು ಬೇಕಾದರೂ ಕೊರೆದು ತಿನ್ನಿ, ಆದ್ರೆ ಪಿಲ್ಲರ್ನ ಮೇನ್ ಫೌಂಡೇಶನ್ನ ಮಾತ್ರ ತಿನ್ನಕ್ ಹೋಗ್ಬೇಡಿ. ಆ ಬನ್ನುನ ಹುಷಾರಾಗಿ ನೋಡ್ಕೊಳ್ಳಿ, ಅವನೇ ಯಾವಾಗ್ಲೂ ಕಚ್ಚಿ ತಿನ್ಬಿಡ್ತಾನೆ. ಬನ್ನು ಬಾಯಿಡಿ ಕಲ್ಲಂಗಡಿ ಹಣ್ಣನ್ನ ಇಟ್ಕೊಂಡು, ಏನ್ ಆಂಟಿ ಹೇಳ್ತಾ ಇದ್ದೀರಾ? ನಾನು ಜಸ್ಟ್ ಟೇಸ್ಟ್ ನೋಡಿದ್ದು ಮಾತ್ರನೇ. ಎಲ್ರೂ ಜೋರಾಗಿ ನಗಾಡಿದ್ರು. ಹಾಗೆ ಆ ಬೇಸಿಗೆ ಕಾಲ ಇಡೀ ಪಕ್ಷಿಗಳು ಎಲ್ರೂ ಕೂಡ ಆ ಕಲ್ಲಂಗಡಿ ಹಣ್ಣಿನ ಮನೆಯಲ್ಲಿ ಅವ್ರ ಜೀವನನ ಬದುಕ್ತಾ ಇದ್ರು. ಅವರಿಗೆ ಬಿಸಿಲಿನ ಕಷ್ಟ ಯಾವುದೇ ಇರಲಿಲ್ಲ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಪ್ರಕೃತಿ ನಮಗೋಸ್ಕರ ಕೊಟ್ಟಿರುವ ಈ ಸೌಕರ್ಯಗಳನ್ನ ನಾವು ಮಾತ್ರ ಅನುಭವಿಸದೆ ಎಲ್ರಿಗೂ ಕೊಡಬೇಕು. ಅದನ್ನ ಬಿಟ್ಬಿಟ್ಟು ಸ್ವಾರ್ಥದಿಂದ ನಾವು ಮಾತ್ರ ಅನುಭವಿಸ್ಬೇಕು ಅಂತ ಅಂದ್ಕೊಂಡ್ರೆ ಅದೇ ಪ್ರಕೃತಿ ನಮ್ಗೆ ಪಾಠನೂ ಕಲ್ಸ್ಕೊಡುತ್ತೆ. ಪಕ್ಷಿಗಳ ಗ್ರಾಮದಲ್ಲಿ ಈ ವರ್ಷ ಬಿಸಿಲು ತುಂಬಾನೇ ಜಾಸ್ತಿ ಇರೋದ್ರಿಂದ ಪಾಪ ಎಲ್ರಿಗೂ ತುಂಬಾ ಕಷ್ಟನೇ ಆಗ್ತಾ ಇತ್ತು. ಅಡವಿಯಲ್ಲಿದ್ದ ಎಲ್ಲ ಮರಗಳಲ್ಲಿದ್ದ ಎಲೆಗಳು ಕೂಡ ಒಣಗಿ ಕೆಳಗಡೆ ಬಿದ್ದೋಗಿತ್ತು. ಹಗಲು ರಾತ್ರಿ ಅನ್ನುವ ವ್ಯತ್ಯಾಸ ಏನೂ ಇಲ್ಲದೆ ಯಾವಾಗ್ಲೂ ತುಂಬಾನೇ ಸೆಕೆ ಆಗ್ತಾ ಇರೋದ್ರಿಂದ ಪಾಪ ಪಕ್ಷಿಗಳು ಎಲ್ರೂ ಕೂಡ ಆ ಸೆಕೆ ತಡ್ಕೊಳಕ್ಕಾಗದೆ ತುಂಬಾ ಕಷ್ಟಪಡ್ತಾ ಇದ್ರು. ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಎಲ್ರೂ ಒಂದಾಗಿ ಸೇರಿದ್ರು. ಎಲ್ರೂ ಗಮನ ಇಟ್ಟು ಕೇಳಿ, ನಮ್ಮ ಊರಿನಲ್ಲಿ ಇವಾಗ ಬಿಸಿಲು ತುಂಬಾನೇ ಜಾಸ್ತಿ ಇದೆ. ನಾವೆಲ್ಲರೂ ಒಣಗಿದ ಕಡ್ಡಿಗಳಿಂದ, ಒಣಗಿದ ಹುಳುಗಳಿಂದ ಮನೆನ ಕಟ್ಕೊಂಡಿರೋದ್ರಿಂದ ಮನೆಯೊಳಗಡೆ ಸೆಕೆ ತುಂಬಾ ಜಾಸ್ತಿ ಇದೆ. ನಾವಾದ್ರೆ ಪರವಾಗಿಲ್ಲ, ಚಿಕ್ಕ ಮಕ್ಕಳು, ತುಂಬಾನೇ ದೊಡ್ಡವರು ಎಲ್ರೂ ಕೂಡ ರಾತ್ರಿ ನಿದ್ರೆ ಮಾಡಕ್ಕಾಗದೆ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ನಿಮ್ಮ ಹತ್ರ ಏನಾದ್ರೂ ಒಂದು ಐಡಿಯಾ ಇದ್ರೆ ಆ ಐಡಿಯಾನೇ ಇಲ್ಲಿ ನೀವು ಶೇರ್ ಮಾಡ್ಕೊಳ್ಬೋದು. ಹೌದು ಮಹಿ ಅವರೇ, ನನ್ನ ಮೇಕಪ್ ಎಲ್ಲ ಕೂಡ ಈ ಬಿಸಿಲಲ್ಲಿ ಯಾವಾಗ್ಲೂ ಕರಗಿ ಹೋಗ್ತಾನೆ ಇದೆ. ಅದು ಅಲ್ಲದೆ ರಾತ್ರಿ ನಿದ್ರೆ ಮಾಡಕ್ಕಾಗದೆ ಇಲ್ಲಿ ನೋಡಿ ನನ್ನ ಅಂಡರ್ ಐ ಎಲ್ಲ ತುಂಬಾನೇ ಬ್ಲ್ಯಾಕ್ ಮಾರ್ಕ್ಸ್ ಬಂದ್ಬಿಟ್ಟಿದೆ. ನೋಡಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ. ನಾನು ತುಂಬಾನೇ ಗ್ಲೋ ಆಗ್ತಾ ಇದೆ, ಆದ್ರೆ ಇವಾಗ ನಾನು ಮೆಲ್ಲೆ ಮೆಲ್ಲೆ ಕಪ್ಪಾಗ್ತಾ ಇದ್ದೀನಿ. ಯಾವಾಗ್ಲೂ ಅಂದದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೇಡ ಲೂಸಿ, ನನ್ನ ಬಗ್ಗೆ ಯೋಚನೆ ಮಾಡು. ನಾನು ಈಜು ಹೊಡಿಬೇಕು ಅಂತ ನದಿ ನೀರಲ್ಲಿ ಇಳಿದ್ರೆ ಆ ನದಿ ನೀರು ಬಿಸಿ ಬಿಸಿಯಾಗಿದೆ. ಹಾಗಾದ್ರೆ ನಾನಿನ್ನು ಈಜು ಹೊಡಿಯಕ್ಕೆ ಆಗಲ್ವಾ? ಹಾ, ಅದು ಅಲ್ಲದೆ ನನ್ನ ಮಗ ರಾತ್ರಿಯಲ್ಲಿ ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ, ಊಟನೂ ಮಾಡ್ತಾ ಇಲ್ಲ. ಚೆನ್ನಾಗಿ ತಿಂದು ನಿದ್ರೆ ಮಾಡೋ ನನ್ನ ಮಗ ಸರಿಯಾಗಿ ನಿದ್ರೆ ಮಾಡಿನೇ 2 ದಿನ ಆಯ್ತು. ನಿಮ್ಮೆಲ್ರಿಗೂ ಗೊತ್ತಾ? ಹೌದು, ನನಗೆ ದಾಹ ಆಗ್ತಾ ಇದೆ ಆದ್ರೆ ನೀರು ಕುಡಿಯಕ್ಕಾಗ್ತಾ ಇಲ್ಲ, ಹಸುವಾಗ್ತಾ ಇದೆ ಆದ್ರೆ ಊಟ ತಿನ್ನಕ್ಕಾಗ್ತಾ ಇಲ್ಲ, ನಿದ್ರೆ ಅಂತೂ ಮಾಡಕ್ಕಾಗ್ತಿಲ್ಲ. ಹೌದಮ್ಮ, ನನಗೂ ಕೂಡ ರಾತ್ರಿ ನಿದ್ರೆ ಮಾಡಕ್ಕಾಗ್ತಾನೆ ಇಲ್ಲ ಅಮ್ಮ. ಅಮ್ಮ, ನಾವ್ ಇದೇ ಊರಲ್ಲಿ ಯಾಕಿರ್ಬೇಕು? ಎಲ್ಲಾದ್ರೂ ತಂಪಾದ ಜಾಗ ಇದ್ರೆ ಅಲ್ಲಿಗೆ ಹೋಗ್ಬಿಡೋಣ್ವಾ? ನನಗೆ ಈ ಬಿಸಿಲು ತಡ್ಕೊಳಕ್ ಆಗ್ತಾನೆ ಇಲ್ಲ ಅಮ್ಮ. ಬೇಜಾರ್ ಮಾಡ್ಕೋಬೇಡ ಬುಜ್ಜಿ, ನಾನು ಇದೀನಲ್ವಾ. ಮಹಿಯವ್ರೆ, ನಾವು ಮನೆಗಳನ್ನ ಒಣಗೋಗಿರುವ ಕಡ್ಡಿಗಳು ಹುಲ್ಲಿಂದ ಕಟ್ಟಿರೋದ್ರಿಂದಾನೇ ಮನೆಯೊಳಗಡೆ ತುಂಬಾನೇ ಸೆಕೆ ಅನಿಸ್ತಾ ಇದೆ. ನಾವ್ ಯಾಕೆ ಹಸಿ ಹುಲ್ಲಲ್ಲಿ ಮನೆ ಕಟ್ಕೊಳ್ಬಾರ್ದು? ಆವಾಗ ಮನೆಯೊಳಗಡೆ ತುಂಬಾ ತಂಪಾಗಿರುತ್ತೆ ಅಲ್ವಾ? ಆ ಮನೆಯೊಳಗಡೆ ತುಂಬಾ ತಂಪಾಗಿರುತ್ತೆ ಟುನಿ, ಆದ್ರೆ ಎಲ್ಲರಿಗೂ ಮನೆ ಕಟ್ಟಕ್ಕೆ ಅಷ್ಟು ಹಸಿ ಹುಲ್ಲಿಗೆ ನಾನೆಲ್ಲಿಗೆ ಹೋಗೋದು, ನೀನೇ ಹೇಳು. ಅದ್ರಲ್ಲೇನಿದೆ, ಟುನಿ ಕೊಟ್ಟಿರುವ ಐಡಿಯಾ ಅಂತೂ ತುಂಬಾನೇ ಚೆನ್ನಾಗಿದೆ ಅಲ್ವಾ. ನಾವು ಅಡವಿಗೆ ಹೋಗೋಣ. ಆ ಬೆಟ್ಟದ ಕೆಳಗಡೆ ಸುಮಾರು ದೊಡ್ಡ ದೊಡ್ಡ ಹುಲ್ಲುಗಳಿದೆ. ಆ ಹುಲ್ಲುಗಳಿಂದ ಮನೆ ಕಟ್ಕೊಂಡ್ರೆ ಬೇಗನೆ ಮನೆ ಕೊಟ್ಟ ಕೆಲ್ಸಾನು ಮುಗಿಯುತ್ತೆ. ಅದು ಅಲ್ಲದೆ ಇನ್ ಮುಂದೆ ಯಾರು ಬಿಸಿಲಲ್ಲಿ ಕಷ್ಟಪಡ್ಬೇಕಾಗಿರುವ ಅವಶ್ಯಕತೆನೇ ಇರಲ್ಲ. ಏನಂತೀರಾ? ಹೌದು ಚಿಚು, ಆ ಹುಲ್ ಬಗ್ಗೆ ನನಗೂ ಕೂಡ ಗೊತ್ತು. ಆದ್ರೆ ಅಡವಿಗೆ ಹೋಗಿ ಆ ಹುಲ್ಲುಗಳನ್ನ ತಗೊಂಡ್ ಬರೋದು ಅಷ್ಟು ಈಸಿ ಅಲ್ವಲ್ಲ. ಅಲ್ಲಿಗೆ ಹೋಗೋದು ತುಂಬಾನೇ ಕಷ್ಟ ಅಲ್ವಾ? ಅದಕ್ಕೆ ಯಾಕೆ ನೀನ್ ಬೇಜಾರ್ ಮಾಡ್ಕೊಳ್ತಿದ್ಯಾ? ನಾನಿದ್ದೀನಿ ಅಲ್ವಾ. ಚಿನ್ನು, ನಾನು ಇಬ್ರು ಇವಾಗ್ಲೇ ಅಡವಿಗೆ ಹೋಗಿ ಎಷ್ಟು ಹುಲ್ಲು ಬೇಕಾದ್ರೂ ತಗೊಂಡ್ ಬರ್ತೀವಿ. ಊರಿಗೆ ಒಂದ್ ಒಳ್ಳೇದು ನಡೆಯುತ್ತೆ ಅಂದ್ರೆ ನಾನು ನನ್ನ ಮಗ ಇಬ್ರು ಇಷ್ಟು ಕೂಡ ಕಷ್ಟಪಡಲ್ವಾ? ವಾವ್ ಚಿಚ್ಚು, ನಮ್ಮೂರಿಗೆ ಯಾವಾಗ್ಲೂ ಏನ್ ಕಷ್ಟ ಅಂದ್ರೂ ಕೂಡ ಮೊದ್ಲು ಸಹಾಯಕ್ಕೆ ಬಂದು ನಿಲ್ಲೋದೇ ನೀನು. ನಿನ್ನಂತವಳು ನಮ್ಮೂರಲ್ಲಿರೋದು ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಿನಗೆ ನಿಜವಾಗ್ಲೂ ತುಂಬಾ ಒಳ್ಳೆ ಮನ್ಸು ಚಿಚ್ಚು. ಹೌದಮ್ಮ,
ನೀನ್ ತುಂಬಾ ಗ್ರೇಟ್ ಅಮ್ಮ. ನಿನಗೆ ಮಗನಾಗಿ ಹುಟ್ಟಿದ್ದಕ್ಕೆ ನಾನೇ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ಸರಿ ಅಮ್ಮ, ನಾವಿಬ್ರು ಹೋಗೋಣ. ಎಷ್ಟು ಹುಲ್ ಬೇಕಂದ್ರೆ ಹೇಳಮ್ಮ, ನಾನು ಎತ್ಕೊಂಡ್ ಬರ್ತೀನಿ. ಹಾಗಾದ್ರೆ ಅಮ್ಮ ನಾನೇನ್ ಮಾಡ್ಬೇಕು? ನಾನು ಕೂಡ ಏನಾದ್ರೂ ಸಹಾಯ ಮಾಡ್ಬೇಕಲ್ವಾ? ಆವಾಗ ತಾನೇ ನನಗೂ ಕೂಡ ಸ್ವಲ್ಪ ಸಂತೋಷ ಆಗೋದು. ಖಂಡಿತ ಬುಜ್ಜಿ, ನಾವಿಬ್ರು ಚಿಚು ತಗೊಂಡ್ ಬರುವ ಆ ಹುಲ್ಲನ್ನ ಮನೆಗಳಿಗೆ ಕಟ್ಬೇಕಲ್ವಾ? ಚೋಟು ಬನ್ನು ಇಬ್ರು ಹೋಗಿ ಆ ಬಳ್ಳಿಗಳನ್ನ ತಗೊಂಡ್ ಬರ್ಲಿ. ನಾವಿಬ್ರು ನದಿ ತೀರಕ್ಕೆ ಹೋಗಿ ಸ್ವಲ್ಪ ಒದ್ದೆಯಾಗಿರುವ ಮರಳನ್ನ ತಗೊಂಡ್ ಬರೋಣ. ಸರಿ ಸರಿ, ಬನ್ನು ಬಾ, ನಾವು ಇವಾಗ್ಲೇ ಅಡವಿಗೆ ಹೋಗಿ ಬಳ್ಳಿಗಳು ಎಲ್ಲಿದೆ ಅಂತ ಹುಡ್ಕೊಂಡು ಬೇಗ ತಗೊಂಡ್ ಬರೋಣ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಟೋನಿ? ನಾನು ಕುಹು ಇಬ್ರು ಹಾಗೇನೆ ಇದ್ದೀವಲ್ವಾ, ನಾವು ಕೂಡ ಏನಾದ್ರೂ ಸಹಾಯ ಮಾಡ್ತೀವಿ. ಏನ್ ಮಾಡ್ಬೇಕಂತ ನೀವೇ ಹೇಳ್ಬಿಡಿ. ಲೂಸಿ, ಕುಹು, ನೀವಿಬ್ರು ನದಿಗೆ ಹೋಗಿ ತಾವರೆ ಎಲೆಯಲ್ಲಿ ಸ್ವಲ್ಪ ನೀರ್ ತಗೊಂಡ್ ಬನ್ನಿ. ಆ ಹಸಿ ಹುಲ್ಲಿನ ಮೇಲೆ ಈ ನೀರನ್ನ ಹಾಕ್ತಾ ಇದ್ರೆ ಮನೆ ಇನ್ನೂ ಕೂಡ ತಂಪಾಗಿರುತ್ತೆ. ಎಲ್ರೂ ಸಂತೋಷವಾಗಿ ಕೆಲ್ಸನ ಶುರು ಮಾಡಿದ್ರು. ಚಿಚು ಚಿನ್ನು ಇಬ್ರು ಕೂಡ ಸುಮಾರು ದೂರ ಕಷ್ಟಪಟ್ಟು ಹಾರ್ಕೊಂಡು ಅಡವಿಗೆ ಹೋಗಿ ಆ ದೊಡ್ಡ ಹುಲ್ಲುಗಳು ಎಲ್ಲಿದೆ ಅಂತ ಹುಡ್ಕೊಂಡು ಕೊನೆಗೆ ಆ ಹುಲ್ಲುಗಳನ್ನ ನೋಡಿದಾಗ, ನೋಡೋದೇನೋ ಚಿನ್ನು, ಈ ಹುಲ್ಲುಗಳು ಮುಟ್ಕೊಂಡ್ರೇನೆ ಎಷ್ಟು ತಂಪಾಗಿದೆ ಅಂತ, ತುಂಬಾ ದೊಡ್ಡದಾಗಿದೆ ಕೂಡ. ಇದನ್ನ ತಗೊಂಡ್ ಹೋಗಿ ಮನೆ ಕಟ್ಟಕ್ಕೆ ಶುರು ಮಾಡಿದ್ರೆ ಎಲ್ರು ತುಂಬಾನೇ ಸಂತೋಷ ಪಡ್ತಾರೆ. ಯಾಕಂದ್ರೆ ಮನೆ ಅಷ್ಟು ಚೆನ್ನಾಗಿರುತ್ತೆ. ಹೌದಮ್ಮ, ಈ ಹುಲ್ಲುಗಳು ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಎಷ್ಟ್ ಬೇಕೋ ಅಷ್ಟು ಬೇಗ ತಗೊಂಡ್ ಹೋಗೋಣ. ಹಾಗಂತ ಹೇಳಿ ಚಿಚು ಚಿನ್ನು ಕಷ್ಟಪಟ್ಟು ಆ ಹುಲ್ಲುಗಳನ್ನ ಎತ್ಕೊಂಡು ಊರಿನ ಮಧ್ಯದಲ್ಲಿದ್ದ ಖಾಲಿ ಜಾಗಕ್ಕೆ ಬಂದ್ರು. ಅಷ್ಟಲ್ಲಿ ಚೋಟು ಬನ್ನು ಇಬ್ರು ಕೂಡ ಬಳ್ಳಿಗಳನ್ನ ತಗೊಂಡ್ ಬಂದಿದ್ರು. ತುನಿ ಬುಜ್ಜಿ ಇಬ್ರು ಮಣ್ಣು ತಗೊಂಡ್ ಬಂದಿದ್ರು. ಅಮ್ಮಯ್ಯ, ಎಲ್ರು ಬಂದಾಯ್ತಾ? ಸರಿ, ಹಾಗಾದ್ರೆ ಇವಾಗ್ಲೇ ಮೊದ್ಲು ಮಣ್ಣು ಹಾಕಿ ಒಂದು ಅಸ್ಥಿವಾರನ ಹಾಕೋಣ, ಆಮೇಲೆ ಅದ್ರ ಮೇಲೆ ಮನೆ ಕಟ್ಟೋಣ. ಕರೆಕ್ಟ್, ಚಿಚು ಹೇಳಿದ ಹಾಗೆ ಮೊದ್ಲು ಮಣ್ಣನ್ನ ಹಾಕ್ಬೇಕು, ಆಮೇಲೆ ಮೆಲ್ಲೆ ಮೆಲ್ಲೆ ಈ ಹುಲ್ಲುಗಳನ್ನ ಕಟ್ಟಿ ಮನೆನ ಕಟ್ಬೇಕು. ಅಮ್ಮ, ನಾನು ಈ ಮಣ್ಣು ತಗೊಂಡ್ ಬಂದಿದ್ದೀನಲ್ವಾ, ಅದು ತುಂಬಾ ತಂಪಾಗಿದೆ ಅಮ್ಮ. ಹಾಗೆ ಸ್ವಲ್ಪ ಸಮಯದಲ್ಲಿ ಚಿಚು ಹೇಳಿದ ಹಾಗೆ ಮೊದ್ಲು ಮಣ್ಣು ಹಾಕಿ ಅದರ ಮೇಲೆ ಬಿದಿರಿನ ಕೊಂಬೆಗಳನ್ನ ಇಟ್ಟು ಆಮೇಲೆ ಚಿಚು ತಗೊಂಡ್ ಬಂದ ಹುಲ್ಲನ್ನ ಗಟ್ಟಿಯಾಗಿಟ್ಟು ಎಲ್ಲದಕ್ಕೂ ಕಟ್ತಾ ಇದ್ರು. ಚೋಟು, ಬಳ್ಳಿನ ಆ ಕಡೆ ಟೈಟಾಗಿ ಹಿಡ್ಕೊ, ಟೈಟಾಗಿ ಆದಷ್ಟು ಹುಲ್ಲನ್ನ ಇಟ್ಟು ಕಟ್ಬೇಕು. ಆವಾಗ್ಲೇ ಇದ್ರ ಮೇಲೆ ಬೀಳೋ ಆ ಸೂರ್ಯನ ಕಿರಣಗಳು ನಮ್ಮ ಮನೆಯೊಳಗಡೆ ಬರೋದಿಲ್ಲ. ಕಟ್ತಾ ಇದ್ದೀನಿ ಚಿಚು, ನೀನು ತುಂಬಾ ಸೂಪರ್ ಆಗಿ ಕೆಲಸ ಮಾಡ್ತಾ ಇದೀಯಾ. ನಿನಗೆ ಬುದ್ಧಿವಂತಿಕೆ ತುಂಬಾ ಜಾಸ್ತಿ. ಹೌದು ಚಿಚು, ಐಡಿಯಾ ಕೊಟ್ಟಿದ್ ನಾನೇ. ಆದ್ರೆ ನಿಜವಾಗ್ಲೂ ನೀನ್ ತುಂಬಾ ಚೆನ್ನಾಗಿ ಮನೆ ಕಟ್ತಾ ಇದೀಯಾ. ನಿನ್ನ ನೋಡಿದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಚಿಚು ನಗುತ್ತಾ, ಇದ್ರಲ್ಲಿ ಏನಿದೆ ಟೋನಿ, ನಮ್ಮೆಲ್ಲರಿಗೋಸ್ಕರ ನಾವು ಕಟ್ಟೋ ಒಂದ್ ಮನೆ ಇದೋ. ಯಾವಾಗ್ಲೂ ಎಲ್ರೂ ಚೆನ್ನಾಗಿರ್ಬೇಕಲ್ವಾ? ನೀವೆಲ್ರೂ ಚೆನ್ನಾಗಿರೋದಕ್ಕೋಸ್ಕರ ನಾನು ಎಷ್ಟ್ ಕಷ್ಟ ಬೇಕಾದ್ರೂ ಪಡ್ತೀನಿ. ಹಾಗೆ ಅವ್ರೆಲ್ರೂ ಸೇರಿ ತುಂಬಾನೇ ಕಷ್ಟಪಟ್ಟು ಆ ಹುಲ್ಲಿನ ಮನೇನ ಕಟ್ಟಿದ್ರು. ಆ ಮನೆ ನೋಡಕ್ಕೂ ಚೆನ್ನಾಗಿತ್ತು, ಒಳಗಡೆ ಹೋದ್ರೆ ತುಂಬಾ ತಂಪಾಗಿನೂ ಇತ್ತು. ಅರೆರೇ, ಎಷ್ಟ್ ಬೇಗ ಮನೇನ ಕಟ್ಟಿ ಮುಗಿಸಿದೀರಾ? ಚಿಚು, ನಿನ್ನ ಸುಮ್ನೆ ಹೇಳ್ಬಾರ್ದು. ಟೋನಿ ಐಡಿಯಾ ಕೊಟ್ರು ಕೂಡ ಕಷ್ಟಪಟ್ಟಿದಂತೂ ನೀನೇ. ಹೌದೌದು, ಚಿಚು ಟೋನಿ ಇಬ್ರು ಸೇರಿನೇ ನಮ್ಮೆಲ್ಲರಿಗೋಸ್ಕರ ಈ ಮನೇನ ಕಟ್ಟಿ ಕೊಟ್ಟಿದ್ದಾರೆ. ಹಾಗೆ ಲೂಸಿ ಹಾಗೂ ಕುಹು ಇಬ್ರು ಅವ್ರು ತಗೊಂಡ್ ಬಂದ ತಾವರೆ ಎಲೆಯಲ್ಲಿದ್ದ ನೀರನ್ನ ಮನೆ ಮೇಲೆ ಹತ್ತಿ ಆ ಹುಲ್ಲಿನ ಮೇಲೆ ಚೆಲ್ಲಿದ್ರು. ಆದ್ರಿಂದ ಆ ಹುಲ್ಲುಗಳು ಯಾವಾಗ್ಲೂ ಒದ್ದೆಯಾಗಿನೇ ಇರ್ತಾ ಇತ್ತು. ಇವಾಗ ಮನೆಯೊಳಗಡೆ ಹೋಗಿ ನೋಡೋಣ ಅಂತ ಚಿಚು ಹೇಳಿದ್ರಿಂದ ಎಲ್ರೂ ಮನೆಯೊಳಗಡೆ ಹೋಗಿ ನಿಂತ್ಕೊಂಡ್ರು. ಹೊರಗಡೆ ತುಂಬಾನೇ ಜಾಸ್ತಿಯಾಗಿ ಬಿಸಿಲು ಹೊಡಿತಾ ಇದ್ರು ಕೂಡ ಆಶ್ಚರ್ಯ ಏನು ಅಂದ್ರೆ ಆ ಮನೆಯೊಳಗಡೆ ಅಂತೂ ಬಿಸಿಲು ಹೊಡಿತಾ ಇದೆ ಅನ್ನೋದಕ್ಕೋಸ್ಕರ ಏನೂ ಇಲ್ಲ. ತುಂಬಾ ತಂಪಾಗಿ ಎಸಿ ಹಾಕಿರುವ ರೂಮ್ ಹಾಗೇನೆ ಆ ಮನೆ ಇತ್ತು. ಆವಾಗ ಬುಜ್ಜಿ, ಅಮ್ಮ ಸೂಪರ್ ಅಮ್ಮ, ಈ ಮನೆಯೊಳಗಡೆ ತುಂಬಾ ತಂಪಾಗಿದೆ ಅಮ್ಮ. ಇವಾಗ ಹೊರಗಡೆ ಹೋಗ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ, ನಾವಿಲ್ಲೇ ಚೆನ್ನಾಗಿ ನಿದ್ರೆ ಮಾಡ್ಬೋದು. ಹೌದ್ ಬುಜ್ಜಿ, ಇದೆಲ್ಲದಕ್ಕೂ ಕಾರಣ ನಮ್ ಚಿಚುನೆ. ಅವಳೆ ಕಷ್ಟಪಟ್ಟು ಈ ಹುಲ್ಲುಗಳನ್ನ ಅಡವಿಯಿಂದ ತಗೊಂಡ್ ಬಂದಿದ್ದಲ್ವಾ? ಹೌದೌದು, ಎಲ್ರೂ ಚಿಚುನ ಹೊಗಳಲೇಬೇಕು. ಯಾಕಂದ್ರೆ ಅವ್ರಿಲ್ಲ ಅಂದಿದ್ರೆ ಇಷ್ಟ್ ಬೇಗ ಈ ಕೆಲ್ಸ ಮುಗಿತಾನೆ ಇರ್ತಿದ್ದಿಲ್ಲ. ಚಿಚು, ನೀನ್ ತುಂಬಾ ಗ್ರೇಟ್ ಚಿಚು. ಕುಹು ಕುಹು ಕುಹು, ಹೌದು ಚಿಚು, ನಿನ್ನಿಂದ ಇವಾಗ ನನ್ನ ವಾಯ್ಸ್ ಕೂಡ ತುಂಬಾ ಕ್ಲಿಯರ್ ಆಗಿದೆ. ನಿನಗೋಸ್ಕರ ಒಂದು ಒಳ್ಳೆ ಹಾಡ್ನ ನಾನ್ ಹಾಡ್ಲಾ? ಆಂಟಿ, ನನಗೂ ಕೂಡ ಇಲ್ಲಿ ತಂಪಾಗಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ನಾನು ಕೂಡ ನಿಮ್ ಜೊತೆ ಸೇರಿ ಒಂದ್ ಹಾಡ್ ಹಾಡ್ಲಾ? ಅಮ್ಮಯ್ಯ, ನನ್ ಮಗ ಅಂತ ಖುಷಿಯಾಗಿದ್ದಾನೆ, ನನ್ಗೆ ಈ ಸಂತೋಷನೇ ಸಾಕು. ಚಿಚು, ಟೋನಿ, ಬಿಸಿಲಲ್ಲಿ ನಾವೆಲ್ರೂ ಕಷ್ಟಪಡ್ತಾ ಇದ್ದಾಗ ನೀವಿಬ್ರು ಮಾತ್ರ ಈ ರೀತಿ ನಮ್ಗೆ ಸಹಾಯ ಮಾಡಿಲ್ಲ ಅಂದಿದ್ರೆ ನಾವೆಲ್ರೂ ಕಷ್ಟಪಟ್ಕೊಂಡೇ ಇರ್ಬೇಕಾಗುತ್ತೆ. ನಿಮ್ಮಿಬ್ರಿಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ನೀವು ಮಾಡಿದ ಸಹಾಯನ ನಾವು ಯಾವಾಗ್ಲೂ ಮರೆಯಲ್ಲ. ಅರೆ, ಸುಮ್ನೆ ಹೊಗಳ್ತಾ ಇರ್ತೀರಾ? ಕೆಲ್ಸ ಮಾಡಿ ಕಷ್ಟ ಆಗ್ತಾ ಇದೆ ಅಲ್ವಾ? ನನಗೆ ಹೊಟ್ಟೆ ಹಸ್ವಾಗ್ತಾ ಇದೆ,
ಎಲ್ರೂ ಇವತ್ತೇ ಇಲ್ಲೇ ಬಿರಿಯಾನಿ ಮಾಡ್ಕೊಂಡು ಚೆನ್ನಾಗಿ ಕೂತ್ಕೊಂಡು ತಿನ್ಬಿಡೋಣ್ವಾ? ಹಾಗೆ ಆ ದಿನ ಆ ಊರಿನಲ್ಲಿ ಬಿಸಿಲು ಜಾಸ್ತಿನೇ ಇದ್ರು ಕೂಡ ಪಕ್ಷಿಗಳು ಯಾರು ಕೂಡ ಯಾವುದೇ ಕಷ್ಟನೇ ಇಲ್ಲದೆ ಆ ಹಸಿ ಹುಲ್ಲಿನ ಮನೆಯಲ್ಲಿ ಸಂತೋಷವಾಗಿ ಕೂತ್ಕೊಂಡಿದ್ರು. ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿ ಆ ದಿನ ರಾತ್ರಿ ಇಡೀ ಕಣ್ತುಂಬಾ ನಿದ್ರೇನೂ ಮಾಡಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸಮಸ್ಯೆಗಳು ಬರುವಾಗ ಒಬ್ರು ಐಡಿಯಾ ಕೊಟ್ರೆ ಆ ಐಡಿಯಾಕ್ಕೆ ತಕ್ಕಂಗೆ ಕೆಲಸ ಮಾಡೋದಕ್ಕೂ ಕೂಡ ಸುಮಾರು ಜನ ಬೇಕು. ಯಾವಾಗ್ಲೂ ಎಲ್ರೂ ಒಟ್ಟಿಗೆ ನಿಂತ್ಕೊಂಡ್ರೆ ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಆ ಸಮಸ್ಯೆನ ಬಗೆಹರಿಸಬಹುದು.